ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವ ಮಲ್ಲೇಶ್ವರಂ ಏರಿಯಾದಲ್ಲಿ ನೀವು ಮುಂಜಾನೆ 8 ಅಥವಾ 9 ಗಂಟೆಯಷ್ಟರಲ್ಲಿ ಅಲ್ಲಿದ್ದರೆ ತುಂಬಾ ದೇವಸ್ಥಾನಗಳನ್ನು ಸುತ್ಕೊಂಡು ಬರ್ಬೋದು. ಅಲ್ಲಿರುವ ದೇವಸ್ಥಾನಗಳು ಮತ್ತು ಆ ಲೊಕೇಶನ್ಸ್ ಇದೆ ಅಲ್ವಾ, ನೀವೊಂದು 4 to 5 ಟೆಂಪಲ್ಸನ್ನು ವಿಸಿಟ್ ಮಾಡಲೇಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೊಂಥರ ಪೀಸ್ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಟೆಂಪಲ್ಸ್ ನಾನು ಕವರ್ ಮಾಡಿದ್ದೀನಿ ಅಂತ. ತುಂಬ ಜನರಿಗೆ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಯಾರ್ಯಾರಿಗೆ ಗೊತ್ತಿರಲ್ಲ ಅಲ್ವಾ, ಅವ್ರು ಖಂಡಿತ ಒಮ್ಮೆ ವಿಸಿಟ್ ಮಾಡಲೇಬೇಕು ಅಂತ ನನಗನ್ಸುತ್ತೆ. ಸೊ ಮಲ್ಲೇಶ್ವರಂ 15th ಕ್ರಾಸಲ್ಲಿ ನೀವು ಇಳ್ಕೊಂಡ್ರೆ ಕಾಡು ಮಲ್ಲೇಶ್ವರ ಟೆಂಪಲ್ ಇದೆ, ಮತ್ತು ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಅಂತ ಹೇಳ್ತಾರೆ, ಆ ಟೆಂಪಲ್ ಹೋಗ್ಬೋದು. ಮತ್ತು ಶ್ರೀ ಗಂಗಮ್ಮ ದೇವಿ ಟೆಂಪಲ್, ಮತ್ತು ಅದೆಲ್ಲ ಮುಗಿಸಿದ ನಂತರ ನೀವು ಶಿರ್ಡಿ ಸಾಯಿಬಾಬಾ ಟೆಂಪಲ್ ಇದೆ ಪಕ್ಕದಲ್ಲಿ, ಅಲ್ಲೂ ಕೂಡ ಹೋಗ್ಬೋದು. ಅದ್ರ ಪಕ್ಕದಲ್ಲೇ ನಿಮಗೆ ಈ ಗೋವುಗಳ ಒಂದು ಆಶ್ರಮ ಅಂತ ಹೇಳೋಕ್ಕೆ ಬರೋದಿಲ್ಲ, ಬಟ್ ಆ ಒಂದು ಪ್ಲೇಸ್ ಅಂತಿದೆ, ಅಲ್ಲಿ ನೀವು ಅದನ್ನು ನೋಡ್ಬೋದು. ಮತ್ತು ಇಲ್ಲಿ ನೀವು ನೋಡ್ತಿರೋದು ಇದು ಕೃಷ್ಣನ ಟೆಂಪಲ್. ಇದು ಬಸವನಗುಡಿನಲ್ಲಿ ಇರೋಕ್ಕಂಥದ್ದು. ಇಲ್ಲಿ ಮಾಡಿರುವ ಕೆತ್ತನೆಗಳು ಎಲ್ಲ ಎಷ್ಟು ಸುಂದರವಾಗಿದೆ ಅಂದರೆ, ನೀವು ಅದರೊಳಗಡೆ ಹೋದರೆ ಒಂಥರ ಗುಹೆ ಥರ ಮಾಡಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಈ ದೇವಸ್ಥಾನ ಹೆಸರು ಬಂದು ಶ್ರೀ ಗೋವರ್ಧನ ಕ್ಷೇತ್ರ ಅಂತ ಬುಲ್ ಟೆಂಪಲ್ ರೋಡಲ್ಲಿ ಬರುತ್ತೆ. ಆಪೋಸಿಟ್ ಟು BMS ಇಂಜಿನಿಯರಿಂಗ್ ಕಾಲೇಜೇ ಅಂತ ಹೇಳ್ಬೋದು. ಇದರ ಪಕ್ಕದಲ್ಲೇ ನೀವು ಒಂದು 500 meters to 700 meters ನಡ್ಕೊಂಡು ಹೋದರೆ ದೊಡ್ಡ ಗಣಪತಿ ಟೆಂಪಲ್ ಕೂಡ ಇದೆ. ನೋಡಿ, ಇದ್ರೊಳಗಡೆ ಈ ಗುಹೆನಲ್ಲಿದ್ದ ಹಸುಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ಪೀಸ್ ಸಿಗುತ್ತೆ ನಿಮಗೆ. ಮತ್ತು ಈ ಎಲ್ಲ ಪಿಕ್ಚರ್ಸ್ ಬಂದು ನಾನು ಮಲ್ಲೇಶ್ವರಂ 15th ಕ್ರಾಸಲ್ಲಿ ಇರುವಂಥ ದೇವಸ್ಥಾನಗಳಲ್ಲಿ ತಗೊಂಡಿರ್ತಕ್ಕಂಥದ್ದು. ನೀವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆ ದೇವಸ್ಥಾನವನ್ನು ಅಥವಾ ಆ ದೇವರನ್ನು. ಎಲ್ಲ ಎದ್ದು ಬಂದು ಹೇಗೆ ಕಾಣಿಸುತ್ತೆ ಅಲ್ವಾ, ನಿಮ್ಮ ಡೈರೆಕ್ಟಾಗಿ ನಿಮ್ಮ ಮುಂದೆ ನಿಂತ್ಕೊಂಡ್ರೆ ಹೇಗಿರುತ್ತೆ ಹಾಗೆ ಕಾಣಿಸ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಹಾಕ್ತಿರೋ ಪಿಕ್ಚರ್ಸ್ ಎಲ್ಲ ಬಸವನಗುಡಿನಲ್ಲಿರೋದು ಗೋವರ್ಧನ ಕ್ಷೇತ್ರ. ಮತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ ಕೂಡ ಇದೆ. ನೀವು ಬಸವನಗುಡಿಯಲ್ಲಿ ಹೋದರೆ ಒಂದು 3 to 4 ಟೆಂಪಲ್ಸ್ ಕವರ್ ಮಾಡ್ಬೋದು BMS ಕಾಲೇಜಲ್ಲಿ ಹತ್ರ ಇರುವಂಥದ್ದು. ಮತ್ತು ಮಲ್ಲೇಶ್ವರಮಲ್ಲಿ ಹಂಗೆ ನೀವು ಒಂದು ಚಿಕ್ಕ ತಿರುಪತಿ ನೋಡ್ದಂಗೆ ಆಗುತ್ತೆ. ಸೊ ತಿರುಮಲ ತಿರುಪತಿ ದೇವಸ್ಥಾನ ಹೇಗೆ ನೋಡ್ತೀರಾ ಅದೇ ಥರ ಒಂದಿದೆ, ನೀವು ಅದನ್ನು ನೋಡ್ಕೊಂಬರ್ಬೋದು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ಧನ್ಯವಾದಗಳು.